Good morning, students. Welcome to the online class PUC second year Commerce. Subject name Accountancy. Subject code 3030. Topic name 4th unit Retirement and Death of Partners. So today concept retirement and death of partners problems. So last class solved, that is one problem on 12 marks. Again next problem number second, another one problem on retirement and death of partners. ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕೋರುತ್ತಾ ಸಬ್ಜೆಕ್ಟ್ ಅಕೌಂಟೆನ್ಸಿ, ವಿಷಯ ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ, ಸಬ್ಜೆಕ್ಟ್ ಕೋಡ್ ವಿಷಯದ ಸಂಖ್ಯೆ 3030, ಟಾಪಿಕ್ ನೇಮ್ ಪಾಠದ ಹೆಸರು ನಿವೃತ್ತಿ ಮತ್ತು ನಿಧನ ಪಾಲುದಾರ. ಈಗ ನಾವು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಪ್ರಾಬ್ಲಮ್ಸನ್ನು ಒಂದು ಬೋರ್ಡ್ ಮೇಲೆ ಬರೆದಿದ್ದೇನೆ. ಲುಕ್ ಎಟ್ ಬೋರ್ಡ್, the problem on board. So that problem is Radha, Sudha and Tara. Then three partners, that is Radha, Sudha and Tara are partners sharing profit and losses in the ratio of 2:1. Radha, Sudha and Tara are the partners sharing profit and losses 2:1. Their balance sheet as on 31st 2018. Their balance sheet 31st 2018 as under. ಅಂದರೆ ಏನು? ರಾಧಾ, ಸುಧಾ ಮತ್ತು ತಾರಾ ಇವರು ಪಾಲುಗಾರರಿದ್ದು ತಮ್ಮ ಲಾಭ ನಷ್ಟವನ್ನು ಎರಡು ಒಂದು ಪ್ರಮಾಣದಲ್ಲಿ ಹಂಚಿಕೊಳ್ತಿದ್ದರು. ಅವರು ಬ್ಯಾಲೆನ್ಸ್ ಶೀಟ್ ಅಡಾವಣೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್. ಸೊ ಲಯಬಿಲಿಟಿ ಸೈಡ್ ಅಂಡ್ ಅಸೆಟ್ ಸೈಡ್. ಸೊ ಲಯಬಿಲಿಟಿ ಸೈಡ್ ಕ್ರೆಡಿಟರ್ಸ್ 12,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7,500, ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ರಾಧಾ 16,000, ಸುಧಾ 12,000, Tara 10,000. Total outer column 38,000. Liability side total 57,500. Next, asset side ಆಸ್ತಿಗಳ ಬದಿಗೆ cash in hand 1,000, cash at bank 6,000, debtors 15,000, stock 16,000, plant and machinery 19,500. So these are the asset side. Total 57,500. Total balance sheet 57,500. ಅಂದರೆ ಕೈಯಲ್ಲಿರುವ ನಗದು 1,000, ಬ್ಯಾಂಕಿನಲ್ಲಿರುವ ಶಿಲ್ಪು ನಗದು 6,000, ಡೆಟರ್ಸ್ ಸಾಲಗಾರರು 15,000, ಸ್ಟಾಕ್ ಗುತ್ತಿಗೆ 16,000 16,000, ಪ್ಲಾಂಟ್ ಅಂಡ್ ಮಷಿನರಿ ಯಂತ್ರೋಪಕರಣ 19,500 ರೂಪಾಯಿ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಹೊಣೆಗಾರಿಕೆಗಳು ಕ್ರೆಡಿಟರ್ಸ್ ಧನಿಗಳು 12,000, ಲಾಭ ನಷ್ಟ ಖಾತೆ 7,500, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಾಧಾ ಎಷ್ಟು ಹಾಕಿದ್ದಾರೆ 16,000 ಹಾಕಿದ್ದಾರೆ ಬಂಡವಾಳ, ಸುಧಾ 12,000 ರೂಪಾಯಿ ಹಾಕಿದ್ದಾರೆ, ತಾರಾ ಎಷ್ಟು 10,000 ಬಂಡವಾಳವನ್ನು ಪಾಲುದಾರಿಕೆ ಸಂಸ್ಥೆಯಲ್ಲಿ ಹಾಕಿದ್ದಾಳೆ. ಅವರು ಎಲ್ಲ ಆದಾಯ ಪತ್ರಕ್ಕೆ ಟೋಟಲ್ ನೋಡಿದ್ರೆ 57,500. So this one called balance sheet. And the next, Mrs. Tara retired on 31st 2018. ಈ ಪ್ರಾಬ್ಲಮ್ದಲ್ಲಿ ಏನಾಗ್ತದೆ, ತಾರಾ ನಾವು
ಬಿಸ್ನೆಸ್ದಿಂದ ರಿಟೈರ್ಡ್ ಆಗ್ತಾರೆ, ನಿವೃತ್ತಿಯನ್ನು ಹೊಂದುತ್ತಾರೆ 31/12/2018. ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಆಸ್ ಅಂಡರ್. ತಾರಾ ಪಾಲುಗಾರಿಕೆ ಸಂಸ್ಥೆಯಿಂದ ನಿವೃತ್ತಿ ಹೊಂದಿದ ನಂತರ ಕೆಲವೊಂದು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಏನು ಮಾಡಬೇಕು ನೋಡಬೇಕು, ಯಾವ್ಯಾವ ಹೊಂದಾಣಿಕೆಗಳು ಎಷ್ಟೆಷ್ಟು ಅಮೌಂಟ್ ಕಡಿತವಾಗಿದೆ. ಸೊ ದ ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ 15,000. ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ. ದಟ್ ಈಸ್ ರಿಟೇನ್ಡ್ ಇನ್ ದ ಬಿಸ್ನೆಸ್ ಆರ್ ಕ್ರಿಯೇಟೆಡ್ ಇನ್ ದ ಬಿಸ್ನೆಸ್. ಗುಡ್ ವಿಲ್ ಅಮೌಂಟ್ ಆಸ್ ಇಟ್ ಈಸ್ 15,000. ಅದನ್ನೆಲ್ಲ ಪಾಲುದಾರರಿಗೆ ನಾವು ಕೊಡಬೇಕಾಗ್ತದೆ. ನೆಕ್ಸ್ಟ್, ಪ್ಲಾಂಟ್ ಅಂಡ್ ಮಷಿನರಿ ಡಿಪ್ರಿಸಿಯೇಟೆಡ್ ಬೈ 4%. ಪ್ಲಾಂಟ್ ಅಂಡ್ ಮಷಿನರಿ ಡಿಪ್ರಿಸಿಯೇಟೆಡ್ ಬೈ 4%. ಯಂತ್ರೋಪಕರಣಗಳಲ್ಲಿ ಏನು ಮಾಡಿದ್ದಾರೆ? 4% ಅನ್ನು ಕಡಿತ ಮಾಡಿದ್ದಾರೆ. ಯಂತ್ರೋಪಕರಣದ ವ್ಯಾಲ್ಯೂ ಎಷ್ಟಿದೆ? ಪ್ಲಾಂಟ್ ಅಮೌಂಟ್ 15,000 ಇದೆ. ಈ 15,000 ಒಳಗೆ 4% ಏನು ಮಾಡಿದ್ದಾರೆ? ಡಿಪ್ರಿಸಿಯೇಟ್, ಕಡಿಮೆ ಮಾಡಿದ್ದಾರೆ ಈ ಪ್ಲಾಂಟ್. ಸೊ this adjustment. Next, third one, stock to be appreciated by 10%. Stock to be appreciated by 10%. So balance sheet stock 16,000. Yes, adjustment, appreciate. Appreciate means what? Increase. Depreciate means what? Decrease. Depreciate always minus, appreciate always plus. Add this amount. So that ಸ್ಟಾಕ್ ಟು ಬಿ ಅಪ್ರಿಸಿಯೇಟೆಡ್ ಬೈ 10%. 10% ಸ್ಟಾಕ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಹೆಚ್ಚಲ್ಪಡಾಗಿದೆ. ಅದನ್ನು ನಾವು ಹೆಚ್ಚು ಮಾಡಿ ಅಮೌಂಟನ್ನು ತೋರಿಸಬೇಕಾಗ್ತದೆ. ನೆಕ್ಸ್ಟ್, ಬ್ಯಾಡ್ ಡೇಟ್ಸ್ ರಿಸರ್ವ್ ಕ್ರಿಯೇಟೆಡ್ ಆಟ್ 5% ಆನ್ ಡೆಟರ್ಸ್. ಎಸ್, ಅಂಡ್ 2% ರಿಸರ್ವ್ ಕ್ರಿಯೇಟೆಡ್ ಅಗೇನ್ಸ್ಟ್ ಕ್ರೆಡಿಟರ್ಸ್. ಅಂದ್ರೆ ಏನು? ಡೆಟರ್ಸ್ ಮೇಲೆ 5% ಏನು ಮಾಡಿದ್ದಾರೆ? ಬ್ಯಾಡ್ ಡೇಟ್ಸ್ ಅನ್ನು ತೆಗೆದಿದ್ದಾರೆ. ಸಾಲ ಕರಡು ಸಾಲ ಅಂದರೆ ಕರಡು ಸಾಲ ನಿಧಿಯನ್ನು ತೆಗೆದಿದ್ದಾರೆ. ಅಂಡ್ ಡೆಟರ್ಸ್ ಸಾಲಗಳು. ಅಂಡ್ 2% ಕ್ರಿಯೇಟೆಡ್ ಆನ್ ಕ್ರೆಡಿಟರ್ಸ್ ಮೇಲೆ ಎಷ್ಟು ಮಾಡಿದ್ದಾರೆ? ಡಿಸ್ಕೌಂಟ್ 2% ಅನ್ನು ಕಡಿತವನ್ನು ಮಾಡಿದ್ದಾರೆ. ಸೊ ಪ್ರಿಫೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಇವುಗಳ ಆಧಾರದಿಂದ ನಾವು ಏನು ತಯಾರು ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ಗಳನ್ನು ತಯಾರು ಮಾಡಬೇಕಾಗ್ತದೆ. ಸೊ ಪ್ರಾಬ್ಲಮ್ ಶುಡ್ ಬಿ ಅಂಡರ್ಸ್ಟುಡ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಬ್ಯಾಲೆನ್ಸ್ ಶೀಟ್ ಅಂಡ್ ಅಡ್ಜಸ್ಟ್ಮೆಂಟ್. Look at problem. Their capital of the partners 16,000, 12,000, 10,000. Radha 16,000, Sudha 12,000, Tara 10,000. Yes. And adjustment given. Goodwill is as it is created in the business. Plant and machinery depreciated by 4%. So here 4% depreciated. And stock to be appreciated by 10%. 10% appreciated stock. Next, debtors created at 5% bad debts, 5% bad debts, and creditors discounted 2%. This is the 2%. So these adjustment given in the problem. By this information, we prepare revaluation account and partners capital account. First one, you remember that there are 3 partners, Radha, Sudha, and Tara. Their ratio is 2:1. Total 5. Radha 2/5. Sudha 2/5. And Tara 1/5. So this is the ratio given to the Radha and Sudha. Tara is retired. Tara is retirement time. ಈ 3 ಮಂದಿ ಪಾರ್ಟ್ನರ್ನಲ್ಲಿ ಯಾರು ರಿಟೈರ್ಡ್ ಆಗಿದ್ದಾರೆ? ತಾರಾ ರಿಟೈರ್ಡ್ ಆಗಿದ್ದಾರೆ. ಉಳಿದೆಷ್ಟು ಜನ? ಇಬ್ಬರು, ರಾಧಾ and Sudha. So by this information we prepare the revaluation account. Now start revaluation account.
So now revaluation account. Revaluation account. We prepare revaluation account or profit and loss adjustment account. So in problem you say that is plant and machinery. Yes. Depreciated by 4%. Plant and machinery depreciated by 4%. So amount of plant and machinery is 19,500 and 4%. You get it 700. Bad debts, that is reserve for bad debts on debtors. That is amount is given 5%. 5% on debtors. Debtors amount is 15,000. 15,000 into 5% divided by 100, you get 750. Next, stock appreciated 10%. So it is given in the adjustment. So 16,000 stock and 10% appreciated increase 1,600 come to the credit side. And the reserve on creditors against creditors created 2%. So creditors is 12,000, 2 divided by 100 get it 240. So total this credit amount is more 80,040 and transfer here 80,040. Difference amount is profit. So profit you get it 310 and distribute this profit Radha and Sudha and Tara 2/5, 2/5, 1/5, 1/5. So 2/5 into 310 you get it 124. 2/5 into 310 you get it 124. 1/5 into 310 you get it 62. So this ratio profit, that is called revaluation profit. Revaluation profit transferred to the partner's capital account. Revaluation profit transferred to the partner's capital. So here the two things you remember in the revaluation account. First one, that is revaluation account. Plant and machinery depreciated. First one, bad debts, reserve for bad debts against debtors. That is 5%. And stock should be taken credit side. That is stock increased or appreciated by 10%, 1,600. And discount on creditors, that is reserve 12,000, 2%, you get it 240. So difference amount, to close this amount is more, this amount is less, debit side. Difference amount 310 is profit, 310 rupees is profit. This profit distributed to the partner's capital account. So that next class we start the partner's capital account and balance sheet. Until then, goodbye.